ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಮಂಡ್ಯದಲ್ಲಿ ಉಲ್ಬಣಿಸಿದಂತಹ ಗೃಹ ಬಳಕೆ ಎಲ್ಪಿಜಿ ಗ್ಯಾಸ್ನ ಸಮಸ್ಯೆ. ಗೃಹ ಬಳಕೆ ಗ್ಯಾಸ್ ಸಿಲಿಂಡರ್ ಸಿಗದೆ ಜನರು ಈಗ ಕಂಗಾಲಾಗ್ಬಿಟ್ಟಿದ್ದಾರೆ. ಗೃಹ ಬಳಕೆಯ ಗ್ಯಾಸ್ ಸಿಲಿಂಡರ್ ಬೇಕು ಅಂದ್ರೂ ಕೂಡ ಡಬಲ್ ರೇಟ್, 2000 3000 ಬಾಯಿಗೆ ಬಂದಂಗೆ ಕೇಳ್ತಾರೆ. ಹೀಗಾಗಿ ಮಂಡ್ಯದಲ್ಲಿ ಉಲ್ಬಣಿಸಿದೆ ಗೃಹ ಬಳಕೆ ಸಿಲಿಂಡರ್ ಸಮಸ್ಯೆ. ಮಂಡ್ಯದ ನಾಗಮಂಗಲದಲ್ಲಿ ಇಂಡಿಯನ್ ಗ್ಯಾಸ್ ಏಜೆನ್ಸಿಗೆ ಈಗ ಜನರು ಮುತ್ತಿಗೆ ಇಡ್ತಾ ಇದ್ದಾರೆ. ಏಜೆನ್ಸಿಯಿಂದಲೇ ಕಾಳಸಂತೆಗೆ ಗೃಹ ಬಳಕೆ ಗ್ಯಾಸ್ ಮಾರಾಟ ಮಾಡಲಾಗ್ತಾ ಇದೆ ಅಂತ ಆರೋಪ ಕೇಳಿ ಬರ್ತಾ ಇದೆ. ಗ್ಯಾಸ್ ಏಜೆನ್ಸಿಗೆ ಮುತ್ತಿಗೆ ಹಾಕಿ ಸಿಬ್ಬಂದಿ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಬೆಳಗ್ಗೆಯಿಂದಾನು ತಿಂಡಿ ಊಟ ಬಿಟ್ಟು ಕಚೇರಿ ಮುಂದೆ ಕ್ಯೂ ನಿಂತಿದ್ದೀವಿ, ನೀವು ನೋಡಿದ್ರೆ ಇದನ್ನ ಕಾಳಸಂತೆಗೆ ಸಪ್ಲೈ ಮಾಡ್ತಿದ್ದೀರಿ ಅಂತ. ಜನರು ಬುಕ್ ಮಾಡಿದ ಸಿಲಿಂಡರ್ ಕಾಳಸಂತೆಗೆ ಹೋಗ್ತಾ ಇವೆ. ಏಜೆನ್ಸಿಯವರು ಈಗ ಈ ದಂಧೆ ಶುರು ಮಾಡ್ಕೊಬಿಟ್ಟಿದ್ದಾರೆ. ನಾಗಮಂಗಲ ಪಟ್ಟಣದ SR ಇಂಡಿಯನ್ ಗ್ಯಾಸ್ ಏಜೆನ್ಸಿಯ ಕಳ್ಳಾಟ ಬಯಲಾಗಿದೆ. ಜನರಿಗೆ ಸಿಲಿಂಡರ್ ಡೆಲಿವರಿ ಮಾಡದೆ ಇವರು ಕಾಳಸಂತೆಯಲ್ಲಿ ಮಾರಾಟ ಮಾಡ್ಕೊಳ್ತಾ ಇದ್ದಾರೆ. ಪೊಲೀಸರಿಂದ ಕಚೇರಿಗೆ ಭದ್ರತೆ ವಹಿಸಲಾಗಿದೆ. ಜನರು ಈಗ ಕಿಡಿಕಾರ್ತಾ ಇದ್ದಾರೆ. ಮಧ್ಯಪ್ರಾಚ್ಯ ಏಷ್ಯಾದಲ್ಲಿ ಏನು ಯುದ್ಧದ ಕಾರ್ಮೋಡ ದಿನೇ ದಿನೇ ತಗ್ಗಂಟಾಗುತ್ತಿರುವ ನಡುವೆ ಕೂಡ ಈಗ ಮಂಡ್ಯ ಜಿಲ್ಲೆಯಲ್ಲಿ ಗ್ಯಾಸ್ನ ಸಮಸ್ಯೆ ದಿನೇ ದಿನೇ ಬಿಗಡಾಯಿಸಿರುವಂಥದ್ದು. ಅದರಲ್ಲೂ ಕೂಡ ನಾಗಮಂಗಲ ಪಟ್ಟಣದಲ್ಲಿ ಏನು ಗ್ಯಾಸ್ನ ಸಮಸ್ಯೆಯಿಂದಾಗಿ ಇಲ್ಲಿನ ಜನರು ಹೈರಾಣಾಗಿದ್ದಾರೆ. ಪ್ರತಿದಿನವೂ ಕೂಡ ಗ್ಯಾಸ್ ಇಲ್ಲದೆ ಕಂಗಾಲಾಗಿ ಒಂದು ಕಡೆ ಗ್ಯಾಸ್ಗಾಗಿ ಬುಕ್ ಮಾಡಲಿಕ್ಕೆ ಮುಂದಾಗಿದ್ದರೆ ಮತ್ತೊಂದು ಕಡೆ ಗ್ಯಾಸ್ನ ಏಜೆನ್ಸಿಯವರು ಕಳ್ಳಾಟ ಆಡ್ತಿದ್ದ ಆರೋಪ ಕೂಡ ಕೇಳಿಬರ್ತಿರುವಂಥದ್ದು. ಏನು ಗ್ಯಾಸ್ನ ಗಳ್ಳದಂಡೆಯಿಂದ ಇಲ್ಲಿನ ಜನರಿಗೆ ಗ್ಯಾಸ್ ಸಿಗಲಿಲ್ಲ ಅಂತ ಹೇಳಿ ಇಲ್ಲಿನ ಗ್ರಾಹಕರು ಈಗ ಗ್ಯಾಸ್ನ ಏಜೆನ್ಸಿ ಮುಂಭಾಗದಲ್ಲಿ ಈಗ ಬೀಳ್ಬಿಟ್ಟಿರುವಂಥ ದೃಶ್ಯ ನೀವು ನೋಡ್ತಾ ಇದ್ದೀರಿ. ಏನು ನಾಗಮಂಗಲ ಪಟ್ಟಣದಲ್ಲಿರುವಂತಹ SR ಗ್ಯಾಸ್ ಇಂಡಿಯನ್ ಗ್ಯಾಸ್ ಏಜೆನ್ಸಿ ಏನಿದೆ, ಈ ಒಂದು ಗ್ಯಾಸ್ ಏಜೆನ್ಸಿ ಮುಂದೆ ಈಗ ಇಲ್ಲಿನ ಗ್ರಾಹಕರು ಜಮಾಯಿಸಿದ್ದಾರೆ. ಏನು ನಾಗಮಂಗಲ ತಾಲೂಕಿಗೆ ಗ್ಯಾಸನ್ನು ವಿತರಣೆ ಮಾಡುವಂಥ ಈ ಏಜೆನ್ಸಿ ಇದೀಗ ಗ್ರಾಹಕರಿಗೆ ಗ್ಯಾಸನ್ನು ಕೊಡದೆ ವಂಚನೆ ಮಾಡ್ತಿದ್ದಾರೆ ಅನ್ನೋ ಆರೋಪದಿಂದ ಇದುವರೆಗೂ ಕೂಡ ಗ್ಯಾಸ್ ಬುಕ್ ಆಗಿ 20 ದಿನಗಳಿಂದಲೂ ಕೂಡ ಇವರಿಗೆ ಸಿಲಿಂಡರ್ ಡೆಲಿವರಿ ಆಗಿಲ್ಲ ಅಂತ ಹೇಳಿ ಇಲ್ಲಿನ ಮಹಿಳೆಯರು ಸೇರಿದಂತೆ ಗ್ರಾಹಕರೆಲ್ಲರೂ ಕೂಡ ಈಗ ಗ್ಯಾಸ್ನ ಏಜೆನ್ಸಿ ಕಚೇರಿಗೆ ಮುತ್ತಿಗೆ ಹಾಕಿದ್ದಾರೆ. ಇಲ್ಲಿನ ಸಾಕಷ್ಟು ಜನರು ಕೂಡ ಬೆಳಿಗ್ಗೆಯಿಂದಲೇ ಕೂಡ ಇವತ್ತು ಗ್ಯಾಸ್ ಏಜೆನ್ಸಿ ಮುಂದೆ ಬಂದು ನಿಂತು ಇಲ್ಲಿನ ಕಚೇರಿಗೆ ಮುತ್ತಿಗೆ ಹಾಕುವಂಥ ಕೆಲಸವನ್ನು ಮಾಡ್ತಿದ್ದಾರೆ. ಪೊಲೀಸರ ಭದ್ರತೆಯಲ್ಲಿ ಕೂಡ ಇಲ್ಲಿನ ಗ್ರಾಹಕರ ಸಮಾಧಾನ ಮಾಡುವಂಥ ಕೆಲಸವನ್ನು ಇಲ್ಲಿನ ಏಜೆನ್ಸಿಯವರು ಮಾಡ್ತಾರೆ. ನೀವು ಕೂಡ ನೋಡ್ತಾ ಇದ್ದ ದೃಶ್ಯದಲ್ಲಿ ಎಲ್ಲರೂ ಕೂಡ ಸಾಕಷ್ಟು ಬೆಳಗ್ಗೆಯಿಂದಲೂ ಕೂಡ ಕ್ಯೂ ಅನ್ನು ನಿಂತು ಇಲ್ಲಿ ತಮಗೆ ಆಗಿರುವಂಥ ಅನ್ಯಾಯವನ್ನು ಕೇಳಲಿಕ್ಕೆ ಬಂದಿರುವಂಥದ್ದು. ಇವರೆಲ್ಲರಿಗೂ ಕೂಡ ಏನು ಗ್ಯಾಸ್ ಬುಕ್ ಆಗಿದ್ರು ಕೂಡ ಗ್ಯಾಸ್ ಏಜೆನ್ಸಿಯವರು ಗ್ಯಾಸನ್ನು ಕೊಟ್ಟಿಲ್ಲ ಅಂತ ಹೇಳಿ ಎಲ್ಲ ಕೂಡ ಜನರು ಬಂದು ಇವತ್ತು ಇಲ್ಲಿ ಮುತ್ತಿಗೆ ಹಾಕುವಂಥ ಕೆಲಸವನ್ನು ಮಾಡಿದ್ದಾರೆ. ನಾನು ಕೂಡ ಇಲ್ಲಿ ಮಾತಾಡಿಸ್ತಾ ಹೋಗ್ತೀನಿ. ಯಾಕೆ ಇವರು ಇವತ್ತು ಬೆಳಗ್ಗೆ ಬಂದಿರೋ ಅಣ್ಣ, ಏನಕ್ಕೆ ಇವತ್ತು ಇಷ್ಟೊಂದು ಬೇಗ ಬಂದಿದ್ರು? OTP ಬಂದಿದ್ರು, ಆಮೇಲೆ ಸಿಲಿಂಡರ್ ಬುಕ್ ಮಾಡಿ 20 ದಿನ ಆಗಿದ್ರು ಸಿಲಿಂಡರ್ ಕೊಡ್ತಾ ಇಲ್ಲ. 3 ವರ್ಷಕ್ಕೆ 4 ಸಿಲಿಂಡರ್ ಕೊಡಬೇಕು ಸಾಯ್ತಾವ್ರು ಇವರು. ಎಲ್ಲ ಊರ ಕಡೆಯಿಂದ HP ಅವರಾಗ್ಬೋದು, ಇದೇ ಇಂಡಿಯಾನು ಪಾಂಡವಪುರದಿಂದ ಬಂದು ನಮ್ಮ ಹಳ್ಳಿಗೆಲ್ಲ ಹಂಚವ್ರೆ. ನಾಗಮಂಗಲದವ್ರು ಮಾತ್ರ ಎಲ್ಲೂ ನ್ಯಾಯವಾಗಿ ಸಿಲಿಂಡರ್ ಕೊಡ್ತಾ ಇಲ್ಲ. ನೀವು ನಿಂತಿದ್ರಿ, ಎಲ್ಲರೂ ಕೂಡ ಇವರು ಬೆಳಗ್ಗೆಯಿಂದಲೂ ಕೂಡ ಅಡುಗೆ ಮಾಡೋಕ್ಕೆ ಗ್ಯಾಸ್ ಸಿಲಿಂಡರ್ ಇಲ್ಲದ ಕಾರಣಕ್ಕೆ ಬಂದಿದ್ದಾರೆ. ಇವ್ರನ್ನು ಕೂಡ ಮಾತಾಡಿಸ್ತಾ ಹೋಗ್ತೀವಿ. ಸರ್, ಸಿಲಿಂಡರ್ ಇಲ್ದಲೆ ಅಡುಗೆ ಮಾಡ್ಕೊಂಡು ಗ್ಯಾಸ್ ಇಲ್ದಲೆ ನಾವು ಎಷ್ಟು ಸರ್ ಮಾಡತ್ತೀವಿ. ಒಲೆಗಿಲೆಲ್ಲ ಕಿತ್ತಾಕ್ಬಿಟ್ಟಿದ್ದೀವಿ, ಏನ್ ಮಾಡೋದು ಸರ್? ಅದೇ ಹಿಂಸೆ ಆಗದೆ ಸರ್. ಸುಸ್ತಾಗಿ ಕೂತಾರೆ. 3 ತಿಂಗಳಾಗದೆ ನಾವು ಗ್ಯಾಸೇ ತಗೊಂಡಿಲ್ಲ. ಹೊಸಿ ಸರಿ ತಿರುಗಿಲ್ಲ, ನಮ್ಗೆ ಗ್ಯಾಸೇ ಕೊಡ್ತಾ ಇಲ್ಲ. ಏನ್ ತಿನ್ನೋದು ಹೊಟ್ಟೆಗೆ? ಈಗ ಮುತ್ತುಗರೆಲ್ಲ ಸುಸ್ತಾಗಿ ಕೂತವ್ರೆ. ಯಾರು ಆಯ್ತಾರೆ? ಗ್ಯಾಸ್ ನಂಗೆ ಹೇಳ್ತಾರ, ಇಲ್ಲ ಪೊಲೀಸ್ನವ್ರು ಆಯ್ತಾರ? ಯಾರು ಏನು ಹೋಗಿ ಹಿಂದಕ್ಕೆ ಹೋಗಿ ಎಲ್ಲರೂ ಎಚ್ಚರಿಕೆ ಮಾಡ್ತಾರೆ. ಇಲ್ಲೂ ಕೂಡ ಇನ್ನೊಬ್ರು ಇದ್ದಾರೆ, ಅವರು ಸಿಲಿಂಡರ್ ಕೊಡ್ದಲ್ಲ, ಬುಕ್ ಆಗಿ 1 ತಿಂಗಳು ಎಲ್ಲ ಆಗಿದೆ. ಬಿಲ್ ಹಾಕಿ ಕೊಡ್ತಾ ಇಲ್ಲ, ಎಲ್ಲ ಬ್ಲಾಕ್ ಮಾಡ್ಕೊಂಡು ತಿಂದ್ಕೋದವ್ರೆ. ಯಾರು ಕೊಡ್ದಲ್ಲ, ಅಡುಗೆ ಮಾಡೋಕ್ಕೂ ಇಲ್ಲ, ಏನು ಮಾಡೋಕ್ಕಾಗಲ್ಲ. ಹೋಟ್ಲು ತಿಂತಾ ಇದ್ದೀವಿ. ಹೋಟ್ಲಲ್ಲಿ ಶುಗರ್ ಪೇಷಂಟು, ಕಾಯಿಲೆ ಪೇಷಂಟು ಸಿಲಿಂಡರ್ ಕೊಡ್ತಾರೆ, ಬ್ಲಾಕ್ ಮಾಡ್ಕೋತಾರೆ. ಮೇಡಮ್ ಏನು ಹೇಳ್ತೀರಿ ಮೇಡಮ್? ಈಗ ಸಿಲಿಂಡರ್ ಸರ್, ನಾವು ಬುಕ್ ಮಾಡಿ 3 ತಿಂಗಳಾಯ್ತು, ನಮಗೆ ಸಿಲಿಂಡರ್ ಸಿಗ್ತಾ ಇಲ್ಲ. 1 ತಿಂಗಳು ನಾವು ತಗೊಂಡಿಲ್ಲ ಅಂದ್ರೆ ನಮಗೆ ಮೆಸೇಜ್ ಬಂದಿದೆ, ನೀವು ತಗೊಂಡಿದ್ದೆ ಡೆಲಿವರ್ಡ್ ಆಗಿದೆ ಅಂತ. ಇವರೇ ಮಾರಿ ತಿನ್ಕೊಂಡಿದ್ದೆ ನಮ್ಮ ಸಿಲಿಂಡ್ರು. ನಮಗೆ ಸಿಲಿಂಡರ್ ಬರ್ತಾ ಇಲ್ಲ. ಎಷ್ಟು ತೊಂದರೆ ಆಗ್ತಿದೆ ಅಂದರೆ ಜನರಿಗೆ ನೋಡಿ ಪರದಾಟ ಹೆಂಗೆ ಆಡ್ತಾ ಇದ್ದಾರೆ ಅಂತ. ಒಟ್ಟಾರೆ ಇದಿಷ್ಟು ಏನು ನಾಗಮಂಗಲ ಪಟ್ಟಣದಲ್ಲಿರುವ SR ಗ್ಯಾಸ್ ಏಜೆನ್ಸಿ ಇದೆ. ಈ ಒಂದು ಏಜೆನ್ಸಿಯವರ ಕಳ್ಳಾಟದಿಂದ ಇಲ್ಲಿನ ಗ್ರಾಹಕರು ತುಂಬಾ ಹೈರಾಣಾಗಿದ್ದಾರೆ. ಅದರಲ್ಲೂ ಕೂಡ ಈ ಭಾಗದ ಜನರಿಗೆ ದಿನನಿತ್ಯಕ್ಕೂ ಬೇಕಾದ ಗ್ಯಾಸ್ ಇಲ್ಲದೆ ಸಾಕಷ್ಟು ಪರದಾಡುವ ಮೂಲಕ ಈಗ ಏಜೆನ್ಸಿಗೆ ಮುತ್ತಿಗೆ ಹಾಕುವಂಥ ಕೆಲಸವನ್ನು ಮಾಡ್ತಿರುವಂಥದ್ದು. ಮಂಡ್ಯದಿಂದ ರಾಘವೇಂದ್ರ ಗಂಜಾಂ, ಗ್ಯಾರಂಟಿ ನ್ಯೂಸ್.